ಮನುಷ್ಯ ಮತ್ತು ಸಾಕು ಪ್ರಾಣಿಗಳ ನಡುವಿನ ಪ್ರೀತಿ ವಿಶ್ವಾಸಕ್ಕೆ ಗಡಿಗಳಿಲ್ಲ. ಶ್ವಾನ ಮತ್ತು ಮಾನವನ ನಡುವಿನ ಬಾಂಧವ್ಯಕ್ಕೆ ಸಾಕ್ಷಿಯಾಗಿ ಮಂಗಳೂರಿನಲ್ಲೊಂದು ಅಪರೂಪದ ದೃಶ್ಯ ಬೆಳಕಿಗೆ ಬಂದಿದೆ. ದಿನವಿಡೀ ಆಟೋ ರಿಕ್ಷಾದಲ್ಲಿ ಮಾಲೀಕನ ಪಕ್ಕದಲ್ಲೇ ಕುಳಿತು ನಗರ ತುಂಬೆಲ್ಲ ರೌಂಡ್ಸ್ ಹೊಡೆಯುವ ಟಫಿ ಎಂಬ ಶ್ವಾನ ಈಗ ಸಾರ್ವಜನಿಕರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕಾರ್ಕಳ ಮೂಲದವರಾದ ಸಿರಿಲ್ ಡಿಸೋಸ ಅವರು ಪ್ರಸ್ತುತ ಮಂಗಳೂರಿನ ಕುಲಶೇಖರದಲ್ಲಿ ವಾಸಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಮಂಗಳೂರು ನಗರದಲ್ಲಿ ಆಟೋ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿರಿಲ್ ಅವರ ಜೊತೆಗೆ ಯಾವಾಗಲೂ ಒಬ್ಬರು ಆತ್ಮೀಯ ಸಂಗಾತಿ ಇರುತ್ತಾರೆ. ಅವರೇ 9 ವರ್ಷ ಪ್ರಾಯದ ಟಫಿ ಎನ್ನುವ ಈ ಶ್ವಾನ. ಟಫಿಗೆ ಆಟೋ ರಿಕ್ಷಾದಲ್ಲಿ ಸಂಚರಿಸುವುದೆಂದರೆ ಎಲ್ಲಿ ಇಲ್ಲದ ಆಸಕ್ತಿ. ಬೆಳಿಗ್ಗೆ 1 ರೌಂಡ್ ಹಾಗೂ ಸಂಜೆ 1 ರೌಂಡ್ ಸಿರಿಲ್ ಅವರ ಪಕ್ಕದಲ್ಲೇ ಕುಳಿತು ನಗರೆ ಪರ್ಯಟನೆ ಮಾಡುವುದು ಈ ಶ್ವಾನದ ದಿನನಿತ್ಯದ ಕಾಯಕವಾಗಿದೆ. ಅತ್ಯಂತ ಶಾಂತ ಸ್ವಭಾವದ ಈ ನಾಯಿ ಯಾರನ್ನ ಬೆದರಿಸದೆ ಸುಮ್ಮನೆ ಆಟೋ ಸೀಟಿನಲ್ಲಿ ಕುಳಿತು ಸಂಚರಿಸುತ್ತದೆ. ಆರಂಭದಲ್ಲಿ ಆಟೋ ಹತ್ತುವ ಪ್ರಯಾಣಿಕರು ನಾಯಿಯನ್ನ ನೋಡಿ ಸ್ವಲ್ಪ ಸಂಕೋಚಪಟ್ಟರೂ ಕ್ರಮೇಣ ಅದರ ಮುಗ್ಧ ಸ್ವಭಾವಕ್ಕೆ ಮಾರು ಹೋಗ್ತಾರೆ. ರಿಕ್ಷಾದಿಂದ ಇಳಿಯುವ ಹೊತ್ತಿಗೆ ಪ್ರಯಾಣಿಕರು ತೃಪ್ತಿ ಹಾಗೂ ಸಂತೋಷದಿಂದ ಇಳಿದು ಹೋಗ್ತಾರೆ ಎನ್ನುತ್ತಾರೆ ಸಿರಿಲ್ ಅವರು. ಟಫಿಗೆ ರಿಕ್ಷಾದಲ್ಲಿ ತಿರುಗುವುದು ಅಂದರೆ ತುಂಬಾ ಇಷ್ಟ. ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಅದನ್ನು ಕರೆದುಕೊಂಡು ಹೋಗುವುದು ನನ್ನ ವಾಡಿಕೆ. ಮೊದಲಿಗೆ ಪ್ರಯಾಣಿಕರು ಆಟೋ ಹತ್ತಲು ಸ್ವಲ್ಪ ಯೋಚನೆ ಮಾಡುತ್ತಿದ್ರು. ಆದರೆ ಅದರ ಮುಗ್ಧ ಸ್ವಭಾವವನ್ನು ಕಂಡ ಮೇಲೆ ಈಗ ಎಲ್ಲರೂ ಸಂತೋಷದಿಂದ ಪ್ರಯಾಣಿಸುತ್ತಾರೆ ಎಂದು ಹೇಳುತ್ತಾರೆ ಸಿರಿಲ್ ಅವರು. ಮೊದಲಂದ್ರೆ ಮನೆಯಲ್ಲಿ ಯಾರು ಇರ್ತಿರ್ಲಿಲ್ಲ. ಹಾಗೆ ಚಿಕ್ಕ ಮರಿ ಇರುವಾಗ ನಾವು ಆಚೆ ಈಚೆ ಹೋಗುವಾಗ ಕಾರ್ ಇತ್ತು. ಕಾರಲ್ಲೆಲ್ಲ ನಾವು ಸ್ವಲ್ಪ ಟೈಮ್ ಹೋಗಿ ಬರುವುದಾದ್ರೆ ನಾನು ಕರ್ಕೊಂಡು ಬರ್ತಿದ್ದೆ, ಮತ್ತೆ ಗೂಡಲ್ಲಿ ಹಾಕ್ತಿದ್ದೆ. ಹಾಗೆಲ್ಲ ಇತ್ತು. ಮತ್ತೆ ಗೂಡಿಂದ ಹೊರಗೆ ಬಿಡೋದು ಓಪನ್ ಇದ್ರಲ್ಲಿ ಇತ್ತು, ಕಾಂಪೌಂಡ್ ಅಲ್ಲಿ ಇತ್ತು. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಾತ್ರ ನಾನು ಮೊದಲಿಂದ ಕೂಡ ನನ್ನ ಮಗಳನ್ನು ಮತ್ತೆ ಮಿಸಸ್ ಅನ್ನು ಬಿಡುವಾಗ ನಾನು ಕರ್ಕೊಂಡು ಬರುವಾಗ ಹಾಗೆ ನನ್ನೊಟ್ಟಿಗೆ ತರುವುದು. ಒಂದು 2 ವರ್ಷದಿಂದ ರಿಕ್ಷಾ ಉಂಟು ನನ್ನ ಹತ್ರ. ರಿಕ್ಷಾದಲ್ಲಿ ಮುಂದೆ ಬಂದು ಕುತ್ಕೊಳ್ತದೆ. ಅದು ಬೆಳಿಗ್ಗೆ ಮತ್ತೆ ಸಂಜೆ ಕಂಪಲ್ಸರಿ ಬರ್ತದೆ. ಮತ್ತೆ ಮಧ್ಯದಲ್ಲಿ ನಮ್ಮ ಪರಿಚಯದವರು ಯಾರಾದ್ರೂ ಫೋನ್ ಮಾಡಿದ್ರೆ ಹೀಗೆ ಇದ್ರೆ ನಾನು ಕರ್ಕೊಂಡು ಬರ್ತೇನೆ ಅದರಲ್ಲಿ. ಒಟ್ಟಿನಲ್ಲಿ ಸಿರಿಲ್ ಮತ್ತು ಟಫಿ ನಡುವಿನ ಈ ಅಪೂರ್ವ ಬಾಂಧವ್ಯ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸ್ನೇಹಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದು ಮಂಗಳೂರಿನ ರಸ್ತೆಗಳಲ್ಲಿ ಸಾಗುವ ಪ್ರತಿಯೊಬ್ಬರ ಗಮನ ಸೆಳೆಯುತ್ತಿದೆ. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.